ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕ್ರೈಸ್ತರಾದ ನಾವು ಅಂದರೆ ದೀಕ್ಷಾಸ್ಥಾನ ಹೊಂದಿರುವಂತ ನಾವು ಪ್ರಭು ಯೇಸು ಕ್ರಿಸ್ತರ ಅವರ ಪ್ರೀತಿ ಹಾಗೂ ಅವರ ವಾಕ್ಯಗಳಲ್ಲಿ ಎಷ್ಟು ಆಳವಾಗಿ ಬೇರೂರಿದೀವಿ ಎಂಬುದನ್ನು ನೋಡ್ತಾ ಹೋದ್ರೆ ಬೇರೂರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಾನುವಾರ ಬಲಿಪೂಜೆಯಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರೊಂದಿಗಿರ್ತೀವಿ. ಸೋಮವಾರದಿಂದ ಶನಿವಾರದ ತನಕ ನಾವು ಲೋಕದ ವ್ಯಕ್ತಿಗಳೊಂದಿಗೆ ನಾವು ಇರ್ತೀವಿ. ಲೋಕದಲ್ಲಿ ಯಾರು ಏನು ಹೇಳ್ತಾರೋ ಅದನ್ನು ನಾವು ನಂಬ್ತಾ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನಿಜ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 32, ಗಾಸ್ಪೆಲ್ ಜಾನ್ ಚಾಪ್ಟರ್ 8 ವರ್ಸಸ್ 32. ಆ ವಾಕ್ಯವನ್ನು ಓದಿ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ. ನೋಡಿ, ಇವೆಲ್ಲವುಗಳಿಂದ ಎಲ್ಲ ಈ ಲೋಕದ ಆಲೋಚನೆಗಳೇನಿದೆ, ಲೋಕದ ವ್ಯಕ್ತಿಗಳೇನಿದೆ, ಲೋಕದ ಆಚಾರ ವಿಚಾರಗಳು ಏನಿದೆ, ಇವೆಲ್ಲವುಗಳಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಾವು ಸತ್ಯವನ್ನ ಅರ್ಥಕೊಳ್ಬೇಕಂತೆ. ಸಂತ ಪೌಲರು ಹೇಳ್ತಾರೆ ನೋಡಿ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 2. ಈ 2 ರೋಮರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 2ರಲ್ಲಿ ಆ ವಾಕ್ಯವನ್ನು ಓದೋಣ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ದೇವರಿಗೆ ಉತ್ಕೃಷ್ಟವಾದುದು ಯಾವುದು, ದೇವರಿಗೆ ಪ್ರಿಯವಾದುದು ಯಾವುದು, ದೇವರ ವಿಷಯದ ಬಗ್ಗೆ ನೀವು ತಿಳಿದುಕೊಳ್ತೀರಾ. ಯಾವಾಗ ಅಂತ ಹೇಳಿದ್ರೆ ಲೋಕದ ಆಚಾರ ವಿಚಾರಗಳಿಂದ ನೀವು ಬೇರ್ಪಟ್ಟಾಗ ಮಾತ್ರ. ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಹೇಳೋದು, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನ ನೀಡುತ್ತದೆ. ಪ್ರೈಸ್ ದಿ ಲಾರ್ಡ್. ಸ್ವಾತಂತ್ರ್ಯ ನೀಡುತ್ತದೆ. ಉದಾಹರಣೆಗೆ, ಈಗ ನಿಮ್ಮ ಗಂಡನ ಬಗ್ಗೆ ಅಥವಾ ನಿಮ್ಮ ಹೆಂಡತಿಯ ಬಗ್ಗೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಯಾರೋ ಒಬ್ರು ಏನೋ ಒಂದು ವಿಷಯವನ್ನ, ಅತಿ ಸೂಕ್ಷ್ಮವಾದ ವಿಷಯವನ್ನ ಹೇಳ್ತಾರೆ. ಆದ್ರೆ ನೀವು ಕೆಲವು ಬಾರಿ ನಂಬಲ್ಲ, ಆದ್ರೆ ಕೆಲವು ಬಾರಿ ನಂಬಬೇಕಾಗುತ್ತೆ. ನಂಬಲಿಕ್ಕೆ ನೀವೇನ್ ಮಾಡ್ತೀರಾ? ಅವ್ರು ಬಂದ ತಕ್ಷಣ ಅವ್ರ ಹತ್ರ ಕೇಳಿ, ಹೌದಾ, ಕೇಳಿ ವಿಚಾರಣೆ ಮಾಡ್ಕೊತೀವಾ? ಕೇಳಿ ವಿಚಾರಣೆ ಮಾಡ್ಕೊಳ್ತೀರಾ? ಕೇಳಿ ವಿಚಾರಣೆ ಮಾಡ್ಕೊಂಡ್ರೆ ನಮಗೆ ಸತ್ಯ ಗೊತ್ತಾಯ್ತು ಅಂತ ಹೇಳಿದ್ರೆ ಸುಳ್ಳು ನಮ್ಮಿಂದ ತನ್ನಷ್ಟಕ್ಕೆ ತಾನೇ ದೂರ ಹೋಗುತ್ತೆ. ಸತ್ಯ ಅರಿತುಕೊಂಡ್ರೆ ಸುಳ್ಳು ತನ್ನಷ್ಟಕ್ಕೆ ತಾನೇ ನಮ್ಮನ್ನ ಬಿಟ್ಟು ದೂರ ಹೋಗುತ್ತೆ. ಈ ದಿನಗಳಲ್ಲಿ ಕಥೋಲಿಕ ಕ್ರೈಸ್ತರಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರಿಗೆ ಬದಲಾಗಿ ಈ ಜನರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಂತರುಗಳು ಹಾಗೂ ಸ್ವರೂಪಗಳ ಮೇಲೆ ಹೆಚ್ಚು ಭರವಸೆ ಇಡುವಂತೆ, ಹೆಚ್ಚು ನಂಬಿಕೆ ಇಡುವಂತೆ ಇವರು ಜನರಿಗೆ ತಿಳಿಸ್ತಾ ಹೋದ್ರು. ಅಯ್ಯೋ, ಇದನ್ನ ಪೂಜೆ ಮಾಡೋದು ಹಿಂಗಾಗುತ್ತೆ, ಇವ್ರನ್ನ ಆರಾಧಿಸಿದ್ರೆ ಹಿಂಗಾಗುತ್ತೆ ಅಂತ ಹೇಳಿ ಪ್ರಭು ಯೇಸು ಕ್ರಿಸ್ತರಿಂದ ನಮ್ಮನ್ನ ಬೇರ್ಪಡಿಸಿದ್ರು. ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಾದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ? ಸತ್ಯದ ಕಡೆನೆ ನಿಂತ್ಕೊಳ್ತಾನೆ ಅಲ್ವಾ? ಯಾರು ಹೇಳಿದ್ರು ಕೇಳೋದಿಲ್ಲ.
ನಂಬೋದಿಲ್ಲ. ಯಾರು ಹೇಳಿದ್ರು ಕೇಳೋದಿಲ್ಲ, ಯಾರು ಹೇಳಿದ್ರು ನಂಬೋದಿಲ್ಲ. ಏಕೆ ಅಂತ ಹೇಳಿದ್ರೆ ಸಂತ ಪೌಲರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಎಲ್ಲ ಪ್ರೇಷಿತರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರ ಬೋಧನೆಗೆ ವಿರುದ್ಧವಾಗಿ ಬೋಧಿಸಲಿರುವ ಎಲ್ಲ ಪ್ರವಾದಿಗಳು ಬಂದಾಯಿತು ಅಂತ 2024 ವರ್ಷಗಳ ಹಿಂದೆ, ಅಂದ್ರೆ ಒಂದು ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣವಾಗಿ 1 ವರ್ಷ ಆ ಸಮಯದಲ್ಲೇ ಬಂದಾಯಿತು ಅಂತ ಹೇಳ್ತಾರೆ. ಈಗ ನಾವೇನ್ ಮಾಡ್ತಾ ಇದೀವಿ, ಅದನ್ನೇ ನಾವು ನಂಬ್ತಾ ಇದ್ದೀವಿ. 2 ಕ್ಯಾಂಡ್ಲ್ ಹಚ್ಚು, ನಿಜನಾ? ನೀವ್2 ಕ್ಯಾಂಡ್ಲ್ ಹಚ್ಚ್ರಿ, ಎಲ್ಲ ಸರೋಗುತ್ತೆ. ಒಂದು ಹೂನರ ಹಾಕಿ ಸರೋಗುತ್ತೆ. ಮತ್ತೆ ಅದ್ಯಾವುದೋ ತಗಡು ಶೀಟ್ಗಳೆಲ್ಲ ನೋಡಿದೀರಾ ನೀವು? ಅದನ್ನ ಹಾಕಿ ಸರೋಗುತ್ತೆ. ಅದನ್ನ ಹಾಕಿ ಸರೋಗುತ್ತೆ. ಇಲ್ಲಾಂದ್ರೆ ಈ ತರ ಪ್ರಾರ್ಥನೆ ಮಾಡಿ, ಮಾನವ ನಿರ್ಮಿತ ಪ್ರಾರ್ಥನೆ, ಈ ಪ್ರಾರ್ಥನೆ ಬರ್ಕೊಟ್ಟಿದ್ದಾರೆ, ಇದನ್ನ ಒಂದು 25 ಟೈಮ್ ಹೇಳಿ ಸರೋಗುತ್ತೆ. ಇದೆಲ್ಲ ಏನು? ಇದೆಲ್ಲ ಲೋಕದ ಆಚಾರ ವಿಚಾರಗಳು. ದೇವರ ವಾಕ್ಯ ನಮ್ಮಲ್ಲಿದ್ರೆ, ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 7ರಲ್ಲಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ಇದು ವಾಗ್ದಾನ, ಹೌದಾ? ಆಮೇಲೆ ಇದು ವಾಗ್ದಾನ. ಇದು ಯಾಕಂದ್ರೆ ಇದನ್ನ ಹೇಳಿದವರು ಸುಳ್ಳು ಹೇಳಲಿಲ್ಲ, ಸತ್ಯವನ್ನೇ ಹೇಳಿದ್ದಾರೆ. ಆಮೇಲೆ ಹೌದಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು ಎಂದು ಯಾರು ಹೇಳಿರೋದು? ಪ್ರಭು ಯೇಸು ಕ್ರಿಸ್ತರು ನುಡಿದಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು. ನೋಡಿ, ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಯಾಕೆ ಸಮೃದ್ಧಿಯಾಗಿ ಬೆಳೆದಿಲ್ಲ? ಆಧ್ಯಾತ್ಮಿಕವಾಗಿ ನಾವು ಯಾಕೆ ಸಮೃದ್ಧಿಯಾಗಿಲ್ಲ? ನೋಡಿ, ಭಾನುವಾರ ಬಲಿಪೂಜೆಗೆ ಹೋಗ್ತೀವಿ, ಹಬ್ಬ ಆಚರಣೆಗಳನ್ನ ಆಚರಿಸ್ತೀವಿ. ಅನೇಕ ಸಂತರ ಬಗ್ಗೆ ನಮಗೆ ಗೊತ್ತಿದೆ. ಯಾವ ಸಂತರು ಯಾವ ರೀತಿ ಜೀವಿಸಿದ್ರು, ಅವರ ಜೀವನ ಚರಿತ್ರೆ ಹೇಗಿದೆ, ಅವರು ಯಾವ ರೀತಿ ದೇವರನ್ನ ಪ್ರೀತಿಸಿದ್ರು, ಅವರು ಯಾವ ರೀತಿ ಪ್ರಭುವನ್ನ ಅಂಗೀಕಾರ ಮಾಡಿಕೊಂಡ್ರು, ಅವರು ಯಾವ ರೀತಿ ಪ್ರಭುವಿನ ಪ್ರೀತಿಗೆ ಪಾತ್ರರಾದ್ರು. ಮಾತೆ ಮರಿಯಮ್ಮನವರು, ಅವರು ಪ್ರಭು ಯೇಸು ಕ್ರಿಸ್ತರು ಅವರ ಗರ್ಭದಲ್ಲಿ ಬಂದು ಜನಿಸ್ಲಿಕ್ಕೆ ಅವರಲ್ಲಿದ್ದಂತಹ ಪರಿಶುದ್ಧತೆ ಎಂಥದ್ದು, ಎಲ್ಲವೂ ನಮಗೆ ಗೊತ್ತಿದೆ. ಆದರೂ ಕೂಡ ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ 2 ಕಾರಣ ಇದೆ. ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ ಏನು? ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ, ವಾಕ್ಯಕ್ಕೆ ನಾವು ಪ್ರತಿಕ್ರಿಯಿಸಬೇಕು, ಹೌದಾ? ದೇವರ ವಾಕ್ಯಕ್ಕೆ ನಾವು ಪ್ರತಿಕ್ರಿಯೆ ನೀಡಬೇಕು. ಮೊದಲನೇದಾಗಿ ಅದನ್ನ ಆಲಿಸಿ ಸ್ವೀಕರಿಸ್ಬೇಕಲ್ವಾ? ಅದನ್ನ ಆಲಿಸಿ ಸ್ವೀಕರಿಸಬೇಕು. ಎರಡನೇದು ನಂಬಬೇಕು. ಇನ್ನೂ 5 ಇದೆ. 5 ಕೂಡ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸತ್ಯವನ್ನು ಅರಿತುಕೊಳ್ಳೋಣ. ಯಾಕೆ ಕ್ರೈಸ್ತರು ಅಭಿವೃದ್ಧಿ ಆಗ್ತಾ ಇಲ್ಲ? ನೋಡಿ, ಪ್ರತಿ ಭಾನುವಾರ ಬಲಿಪೂಜೆ ಇದೆ. ಯಾಜಕರು ತುಂಬಾ ದೂರದಿಂದ ಬಂದು ಅವ್ರು ಏನ್ ಮಾಡ್ತಾರೆ? ಬಲಿಪೂಜೆಗಳನ್ನ ಇಡ್ತಾರೆ, ಪ್ರಬೋಧನೆಗಳ ಸಿದ್ಧತೆ ಮಾಡ್ಕೊಳ್ತಾರೆ. ಕೆಲವು ಯಾಜಕರು, ನೀವು ನಂಬಲ್ಲ, ಬಲಿಪೂಜೆ ಮುಗಿಯುವ ತನಕ ಅವರು ನಾಷ್ಟ ಮಾಡೋದಿಲ್ಲ, ತಿಂಡಿ ಮಾಡೋದಿಲ್ಲ. ಬಲಿಪೂಜೆ ಮುಗಿಯುವ ತನಕ ಅವರು ಟೀನು ಕೂಡ ಕುಡಿಯೋದಿಲ್ಲ. ಅಷ್ಟು ಪರಿಶುದ್ಧವಾಗಿ ಸೇವೆ ಮಾಡುವಂತ ಯಾಜಕರು ಇದ್ದಾರೆ, ಇಲ್ಲ ಅಂತಲ್ಲ. ಪ್ರೈಸ್ ದಿ ಲಾರ್ಡ್. ಅವರು ಬೋಧಿಸುವಂತ ಎಲ್ಲಾ ಬೋಧನೆಗಳನ್ನು ನಾವು ಪ್ರತಿ ವರ್ಷ ಕೇಳಿದೀವಿ. ನೋಡಿ, ನಮಗೆ ನನಗೆ ಸರಿಸುಮಾರು ಒಂದು 48-49 ವರ್ಷ ಆಯಿತು. ಒಂದು 20 ವರ್ಷದಿಂದ, ಅಥವಾ 20 ವರ್ಷ ಅಂತ ಇಟ್ಕೊಳ್ಳೋಣ, ಇನ್ನು 29 ವರ್ಷ ಬಿಡಿ, ಅದು ನಾವೇನೋ ಆಟ ಇದರಲ್ಲಿ ಹೋಗ್ಬಿಡ್ತು ಜೀವನ. 20 ವರ್ಷಗಳ ಕಾಲ ನಾವು ದೇವರ ವಾಕ್ಯ ಕೇಳಿದೀವಿ, ಆದ್ರೂ ಕೂಡ ನಾವು ಸಮೃದ್ಧಿಯಾಗಿ ಬೆಳೆದಿಲ್ಲ. ನಿಮ್ಮ ಏಜ್ಗೆ, ವಯಸ್ಸಿಗೆ ತಕ್ಕಂತೆ ನೀವು ಆಲೋಚನೆ ಮಾಡಿ. ಇಷ್ಟು ವರ್ಷಗಳ ಕಾಲ ನಾನು ದೇವರ ವಾಕ್ಯವನ್ನ ಕೇಳಿಸ್ಕೊಂಡಿದ್ದೀನಿ. ಪ್ರತಿದಿನ ಭಾನುವಾರ ಬಲಿಪೂಜೆಗೆ ಹೋಗ್ತಾ ಇದ್ದೀನಿ. ಪ್ರತಿದಿನ ಬಲಿಪೂಜೆಯಲ್ಲಿ ಗೀತೆಗಳನ್ನ ಕೇಳ್ತೀನಿ, ಗೀತೆಗಳನ್ನ ಹಾಡ್ತೀನಿ. ಮತ್ತೆ 25 ಕ್ರಿಸ್ಮಸ್ಗಳನ್ನು ನೋಡಿದ್ದೀನಿ, 25 ಈಸ್ಟರ್ ನೋಡಿದ್ದೀನಿ, 25 ದೇವಾಲಯದ ಹಬ್ಬಗಳನ್ನ ಆಚರಣೆ ಮಾಡಿದ್ದೀನಿ. ಆದ್ರೂ ಕೂಡ ಬೆಳೆದಿಲ್ಲವಲ್ಲ. ಕಾರಣ ಏನು? ಬೆಳೆಯೋದಂದ್ರೆ ಏನು? ದೇವರ ವಾಕ್ಯದಲ್ಲಿ ಫಲ ಕೊಡಬೇಕು ಅಲ್ವಾ? ಫಲ ಕೊಡಬೇಕು. ಯಾಕೆ ಫಲ ಕೊಟ್ಟಿಲ್ಲ?
ಒಂದು ಗಿಡವಾಗಿ ದೇವರು ನಮ್ಮನ್ನು ನೆಟ್ಟಿದ್ದಾರೆ, ಒಂದು ಬೀಜವಾಗಿ ದೇವರ ವಾಕ್ಯಗಳಿಂದ ನಮ್ಮನ್ನು ತುಂಬಿಸಿದ್ದಾರೆ. ಆದರೂ ಕೂಡ ನಾವು ಫಲ ಕೊಟ್ಟಿಲ್ಲ. 25 ವರ್ಷಗಳ ಕಾಲ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಪ್ರತಿ 25 ವರ್ಷಗಳ ಕಾಲ ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಪ್ರಭು ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲ. ಯಾರಾದರೂ ಬಂದು ಹೇಳ್ತಾರೆ, ಈಗ ಸಡನ್ ಆಗಿ ಬಂದು ಹೇಳ್ತಾರೆ, ಮಂಗಳವಾರ ಅಂತೋಣಿಯರ್ ಚರ್ಚ್ಗೆ ಹೋಗು, ಅಲ್ಲೋಗಿ ನೀನು ಏನ್ ಮಾಡು, ಕ್ಯಾಂಡ್ಲ್ ಹಚ್ಚು, ನಿನ್ನ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ. ಇದು ನಂಬಿಕೆ ಅಲ್ವಾ? ನಂಬಿಕೆನಾ ಇದು? ಪ್ರೈಸ್ ದಿ ಲಾರ್ಡ್. ಅದೇನ್ ಮಾಡೋದು? ಜನರನ್ನ ದಾರಿ ತಪ್ಪಿಸೋದು. ಸಂತ ಅಂತೋಣಿಯವರು ಯಾರು ಎಂಬ ಸತ್ಯವನ್ನು ನಾವು ಅರಿತುಕೊಂಡ್ರೆ ಈ ರೀತಿಯಾದ ಮೂಢನಂಬಿಕೆಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಸಂತ ಅಂತೋಣಿಯವರಂತೆ ನಾವು ಜೀವಿಸಬೇಕೇ ಹೊರತು ಸಂತ ಅಂತೋಣಿಯವರೇ ದೇವರೆಂದು ನಾವು ಏನ್ ಮಾಡಬಾರ್ದು? ದೇವರೆಂದು ವಿಶ್ವಾಸಿಸಬಾರ್ದು, ಅಂಗೀಕಾರ ಮಾಡ್ಕೊಳ್ಬಾರ್ದು. ಅವರು ದೇವರು ಎಂಬ ಮಾತು ನಮ್ಮ ಬಾಯಿಂದ ಬರಬಾರದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ 25 ವರ್ಷಗಳ ಕಾಲ ಅಥವಾ 20 ವರ್ಷಗಳ ಕಾಲ ಅಥವಾ 10 ವರ್ಷಗಳ ಕಾಲ ನೀವು ಕೇಳಿದ ದೇವರ ಜೀವವುಳ್ಳ ವಾಕ್ಯಗಳು ಯಾಕೆ ಫಲ ಕೊಡಲಿಲ್ಲ? ಪ್ರಶ್ನೆ ಸರಿ ಇದೆಯಾ? ಯಾಕೆ ಫಲ ಕೊಡಲಿಲ್ಲ? 25 ವರ್ಷಗಳ ಕಾಲ ನೀವು ದೇವರ ವಾಕ್ಯ ಕೇಳಿ ಇಷ್ಟೊತ್ತಿಗೆ ನೀವೇನಾಗಿರ್ಬೇಕಾಗಿತ್ತು? ಒಬ್ಬ ಪ್ರವಾದಿಯಾಗಿರ್ಬೇಕಾಗಿತ್ತು, ಅಥವಾ ಒಬ್ಬ ಪ್ರವಾದಿನಿಯಾಗಿರ್ಬೇಕಾಗಿತ್ತು, ಅಥವಾ ದೊಡ್ಡ ಬೋಧಕನಾಗಿರಬೇಕಾಗಿತ್ತು. ಲೋಕದ ಕಟ್ಟ ಕಡೆಗೆ ಹೋಗಿ ನೀವು ದೇವರ ವಾಕ್ಯವನ್ನು ಸಾರುವಂತವರಾಗಿರಬೇಕಾಗಿತ್ತು. ಇವತ್ತಿಗೂ ನಾವು ಏನ್ ಮಾಡ್ತಿದೀವಿ? ಚರ್ಚು ಮನೆ, ಚರ್ಚು ಮನೆ, ಚರ್ಚು ಮನೆ. 25 ವರ್ಷಗಳಿಂದ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಪ್ರತಿದಿನ ಅವರ ವಾಕ್ಯಗಳನ್ನ ಕೇಳ್ತಾ ಇದ್ದೀವಿ, ಆದರೂ ಕೂಡ ಫಲ ಕೊಡ್ತಾ ಇಲ್ಲ. ಅದಕ್ಕೆ ಬಲವಾದ 2 ಕಾರಣಗಳನ್ನ ನಾವು ತಿಳ್ಕೊಳ್ಳೋಣ. 2 ಕಾರಣಗಳು. ಪ್ರೈಸ್ ದಿ ಲಾರ್ಡ್. ಮೊದಲನೆಯ ಕಾರಣ ಏನು ಅಂತ ಹೇಳಿದ್ರೆ, ನಾವು ಕೇಳಿಸಿಕೊಳ್ಳುವಂತಹ ವಾಕ್ಯಗಳು ಏನಿದೆ, ಆ ವಾಕ್ಯಗಳನ್ನು ನಾವು ಆಳವಾಗಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಮೇಲ್ನೋಟಕ್ಕೆ ಮಾತ್ರ. ಕ್ರಿಸ್ಮಸ್ ಬಂತ, ಯೇಸು ಸ್ವಾಮಿ ಹುಟ್ಟುತ್ತಾರೆ, ಓಕೆ ಫೈನ್, ಏನ್ ಮಾಡೋಣ? ಓಕೆ, ಬಟ್ಟೆ ತಗೊಳ್ಳೋಣ. ಯೇಸು ಸ್ವಾಮಿ ಹುಟ್ಟುತ್ತಾರೆ, ಬಟ್ಟೆ ತಗೊಳ್ಳೋಣ, ಇದಕ್ಕೆ ಮನೆಗೆ ಪೇಂಟ್ ಮಾಡೋಣ, ಪಾತ್ರೆಗಳೆಲ್ಲ ಬೆಳಗೋಣ, ಪಾತ್ರೆಗಳೆಲ್ಲ ಶುದ್ಧ ಮಾಡೋಣ, ಧೂಳೆಲ್ಲ ಒರೆಸೋಣ, ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳೋಣ, ಮತ್ತೆ ಅಲ್ಲಿ ಹಬ್ಬದ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ, ಅಥವಾ ಮದ್ಯಪಾನ ತಗೊಳ್ಳೋರು ಮದ್ಯಪಾನ ತಗೊಳ್ಳಿ, ಬೇರೆ ಬೇರೆ ಚಟಗಳು ಏನೇನಿದೆಯೋ ಅದೆಲ್ಲ ಮಾಡ್ಕೊಳ್ತಾ ಹೋಗ್ಲಿ. ಈ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಹೊರತು 20-25 ವರ್ಷಗಳಿಂದ ಇದೇ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಏನು? ಪ್ರಭು ಯೇಸು ಕ್ರಿಸ್ತರು ಹುಟ್ಟುತ್ತಾರೆ, ಕ್ರಿಸ್ಮಸ್ ಬಂದ್ರೆ ಹುಟ್ಟುತ್ತಾರೆ, ಈಸ್ಟರ್ ಬಂದ್ರೆ ಮರಣ ಹೊಂದ್ತಾರೆ, ಇಷ್ಟೇ ನಮ್ಮ ಆಲೋಚನೆ. 25 ವರ್ಷಗಳ ಕಾಲ ನಾವು ಸೆಲೆಬ್ರೇಷನ್ ಮಾಡಿದೀವಿ, 25 ವರ್ಷಗಳ ಕಾಲ ಕ್ರಿಸ್ಮಸ್ನ ಆಚರಣೆ ಮಾಡಿದೀವಿ. ಯಾವತ್ತಾದ್ರೂ ನಮ್ಗೆ ಅನಿಸಿದೀಯಾ ಪ್ರಭು ಯೇಸು ಕ್ರಿಸ್ತರ ಜನ್ಮದಿನದ ಆಚರಣೆ ಹೊರತು ಇದು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುವ ಸಮಯವಲ್ಲ, ಇದು ಕಾಲವಲ್ಲ ಅಂತ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದೀವ? ಕ್ರಿಸ್ಮಸ್ಗೆ ಕೇಕ್ ಕಟ್ ಮಾಡುವಂತ ಯಾರು ಹೇಳಿದ್ದು? ಕ್ರಿಸ್ಮಸ್ಗೆ ನೀನು ಪಾತ್ರೆಗಳನ್ನ ಬೆಳಗು, ಮನೆಗೆ ಪೇಂಟ್ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಿದ್ ಯಾರು? ಈಗ ನಾವು ಮಾಡ್ಬೇಕಾಗಿರೋ ಕೆಲಸಗಳೇನು? ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ನೀನು ಮನೆಗೆ ಸುಣ್ಣ ಬಣ್ಣ ಬಳಿತೀಯೋ ಅದು ಬೇಕಾಗಿಲ್ಲ. ನಿನ್ನ ಹೃದಯದ ಆಲೋಚನೆಗಳಿಗೆ ಏನ್ ಮಾಡಬೇಕು? ಅಲ್ಲಿ ಶುದ್ಧತೆಯ ಬಣ್ಣ, ಬಿಳಿ ಬಣ್ಣ ಬಳಿಬೇಕು. ನಿನ್ನ ಕೆಟ್ಟ ಆಲೋಚನೆಗಳಿಗೆ ನೀನು ಬಿಳಿ ಬಣ್ಣ ಬಳಿಬೇಕು, ಕಾಣಿಸ್ಬೇಕು, ವೈಟ್. ಪ್ರೈಸ್ ದಿ ಲಾರ್ಡ್. ಪಾತ್ರೆ ಬೆಳಗ್ತೀಯೋ ಗೊತ್ತಿಲ್ಲ, ನಿನ್ನ ಆಲೋಚನೆಗಳನ್ನು ನೀನು ಬೆಳಗಬೇಕು. ಕ್ರಿಸ್ಮಸ್ ಬಂದಾಗ ಇಷ್ಟು ವರ್ಷ ನಾವೇನ್ ಮಾಡಿದೀವಿ? ಕೇಕ್ ಕಟ್ ಮಾಡಿದೀವಿ, ಹೊಸ ಬಟ್ಟೆ ತಗೊಂಡಿದೀವಿ, ಫ್ರೆಂಡ್ಸ್ಗಳನ್ನ ಕರ್ಕೊಂಬಂದಿದೀವಿ ಮನೆಗೆ, ಮನೆಗೆ ಊಟ ಹಾಕಿದೀವಿ, ಒಳ್ಳೆ ಊಟ ಹಾಕಿದೀವಿ. ಅವರು ಬಂದ್ರು, ಚೆನ್ನಾಗಿ ತಿಂದ್ರು, ಕುಡಿದ್ರು,
ಮಜಾ ಮಾಡಿದ್ರು, ಮಾರನೇ ದಿನ ಹೋದ್ರು, ಫೋನ್ ಮಾಡಿದ್ರು, ಏಯ್ ಆ, ಹಂಗಿತ್ತು ಊಟ, ಹಿಂಗಿತ್ತು ಊಟ, ಅಯ್ಯೋ ತುಂಬಾ ಚೆನ್ನಾಗಿತ್ತು, ನೀವು ಮಾಡಿದ್ರಲ್ಲ ಪೆಪ್ಪರ್ ಚಿಕನ್, ವಾವ್ ಸೂಪರ್. ಅದಾದ್ಮೇಲೆ ನಿಮ್ಮ ಮಿಸ್ಸಸ್ ಲಾಸ್ಟ್ ತಂದು ಕೊಟ್ರಲ್ಲ ವೈಟ್ ರೈಸ್ ಮತ್ತೆ ರಸಮ್, ಅಯ್ಯೋ ಎಷ್ಟು ಚೆನ್ನಾಗಿತ್ತು, ಎಷ್ಟು ಅಂದವಾಗಿತ್ತು. ಅವಾಗ ನಿಮ್ಗೆ ಏನನ್ಸುತ್ತೆ? ಆಹಾ ಆಹಾ, ತೃಪ್ತಿ ಆಯ್ತು, ತೃಪ್ತಿ ಆಯ್ತು ನನಗೆ. ಹೆಂಡತಿಗಳಾಗ ಫೋನ್ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಹೊಗಳ್ತಾ ಇದಾರೆ ಕಣೆ, ನೀನ್ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿತ್ತಂತೆ. ಆಗ ಹೆಂಡತಿಗೆ ಏನು ಖುಷಿ, ಒಂಥರ ಖುಷಿ. ಯಾವತ್ತರ ಅನ್ಕೊಂಡಿದೀವ ನಾವು ನ್ಯಾಯ ತೀರ್ಪಿಗೆ ನಾವು ಸಿದ್ಧರಾಗಬೇಕು? ಕ್ರಿಸ್ಮಸ್ಗಲ್ಲ, ಈಸ್ಟರ್ಗಲ್ಲ. ಕ್ರಿಸ್ಮಸ್ ಅಂದ್ರೆ ಏನು? ಯೇಸು ಸ್ವಾಮಿ ನಮಗೋಸ್ಕರ ಜನಿಸಿದ್ರು ಅನ್ನೋದು ಒಂದು ಸೂಚನೆ. ಅದೇ ಈಸ್ಟರ್ ಅಂದ್ರೆ ಏನು? ನಮ್ಮ ಪಾಪಗಳಿಗೆಲ್ಲ ಅವರು ಪ್ರಾಣ ತ್ಯಾಗ ಮಾಡಿ ಅವರು ಸ್ವರ್ಗಾರೋಹಣರಾದರು, ಪುನರುತ್ಥಾನರಾದರು. ಇದು ಒಂದು ಸೂಚನೆ. ನಂತರ ಈಗ ಪ್ರೆಸೆಂಟ್ ಇರೋದೇನು? ಈಗ ಏನ್ ನಡಿಬೇಕೀಗ? ಅವರ ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗಬೇಕು. ಈ ಆಲೋಚನೆಯಲ್ಲಿ ನಾವು ಇರಬೇಕೇ ಹೊರತು ಏನೋ ಕ್ರಿಸ್ಮಸ್ ಮಾಡ್ದೋ, ಮಧ್ಯರಾತ್ರಿ ಓದೋ, ಕೇಕ್ ಕಟ್ ಮಾಡ್ದೋ, ಎಲ್ಲರಿಗೂ ವಿಶ್ ಮಾಡ್ದೋ, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಈಸ್ಟರ್, ಹ್ಯಾಪಿ ಈಸ್ಟರ್. ಯಾವತ್ತಾದ್ರೂ ಹೇಳಿದೀವ ನಾವು ಹ್ಯಾಪಿ ಜಡ್ಜ್ಮೆಂಟ್ ಡೇ, ನ್ಯಾಯ ತೀರ್ಪಿನ ದಿನಕ್ಕೆ ನಿನಗೆ ಶುಭವಾಗಲಿ ಅಂತ ಹೇಳಿದೀವ? ಯಾರಾದ್ರೂ ಹೇಳಿದಾರ? ನ್ಯಾಯ ತೀರ್ಪಿನ ದಿನಕ್ಕೆ ನಿನಗೆ ಶುಭವಾಗಲಿ, ನ್ಯಾಯ ತೀರ್ಪಿನ ದಿನಕ್ಕೆ ನೀನು ಸಿದ್ಧಳಾಗಿದ್ದೀಯಾ, ನೀನು ಸಿದ್ಧನಾಗಿದ್ದೀಯಾ, ನಿನಗೆ ಜಯವಾಗಲಿ, ನಾನು ಕೂಡ ಸಿದ್ಧನಾಗಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಇದನ್ನ ಹೇಳೋದು ಮೂರ್ಖತನ, ಇದನ್ನ ಹೇಳೋದು ಮೂರ್ಖತನ ಅಂತ. ಮೊದಲು ಸತ್ಯವನ್ನ ಅರಿತುಕೊಳ್ಳಿರಿ. ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯ ಹೇಳೋದು ಇದನ್ನೇ. ನೀವು ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆಯನ್ನು ಕೊಡುತ್ತದೆ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಈ ಸತ್ಯ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಬೈಬಲಲ್ಲಿದೆ. ಸತ್ಯ ಎಲ್ಲಿದೆ? ಬೈಬಲಲ್ಲಿದೆ. ಆ ಸತ್ಯ ಬೈಬಲಲ್ಲಿ ಒಂದೊಂದು ವಾಕ್ಯದ ರೂಪದಲ್ಲಿದೆ, ಒಂದೊಂದು ವಾಕ್ಯದ ರೂಪದಲ್ಲಿದೆ. ಆ ವಾಕ್ಯಗಳನ್ನು ನೀನು ಎಷ್ಟು ಸ್ವೀಕಾರ ಮಾಡ್ತೀಯೋ, ಆ ವಾಕ್ಯಗಳಲ್ಲಿ ಎಷ್ಟು ವಿಶ್ವಾಸ ಇಡ್ತೀಯೋ, ಅಷ್ಟು ಸಿದ್ಧತೆ ಅದು ಮಾಡಿಕೊಡುತ್ತೆ ನಿನಗೆ. ಅಷ್ಟು ನೀನು ಸಿದ್ಧಳಾಗ್ತೀಯ, ಅಷ್ಟು ನೀನು ಸಿದ್ಧಳಾಗ್ತೀಯ. ಯಾವುದಕ್ಕೆ? ನ್ಯಾಯ ತೀರ್ಪಿಗೆ, ನ್ಯಾಯ ತೀರ್ಪಿಗೆ. ಪ್ರೈಸ್ ದಿ ಲಾರ್ಡ್. ಯಾಕೆ? ಈ ಸತ್ಯವನ್ನ ಸ್ವೀಕಾರ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ನಾವು ಕೇಳಿಸ್ಕೊಳ್ತಾ ಇದೀವಿ ನೋಡಿ. 20-25 ವರ್ಷ ನೀವು ಮೊದಲನೇ ವಾಚನ ಕೇಳಿಸ್ಕೊಂಡಿದ್ದೀರಾ? ಚರ್ಚಲ್ಲಿ ಕೇಳಿಸ್ಕೊಂಡಿದ್ದೀರಾ? ಓಕೆ. ಎರಡನೇ ವಾಚನ ಕೇಳಿಸ್ಕೊಂಡಿದ್ದೀರಾ? ಓಕೆ. ಶುಭ ಸಂದೇಶ ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿದ್ದೀವಿ. ಓಕೆ. ಏನ್ ಪ್ರಯೋಜನ? ಏನ್ ಪ್ರಯೋಜನ? ದೇವರು ಮಾತನಾಡಿದ್ದದ್ದು ಅದು. ದೇವರು ಮಾತನಾಡಿದ್ದು, ದೇವರು ನಮ್ಮೊಂದಿಗೆ ಮಾತನಾಡಿದ ಕ್ಷಣಗಳವು. ಮೊದಲನೇ ವಾಚನದ ರೂಪದಲ್ಲಿ, ಎರಡನೇ ವಾಚನದ ರೂಪದಲ್ಲಿ, ಶುಭ ಸಂದೇಶದ ರೂಪದಲ್ಲಿ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡಲಿಲ್ಲ? ಸ್ವೀಕಾರ ಕೇಳಿಸ್ಕೊಂಡು, ಆದ್ರೆ ಸ್ವೀಕಾರ ಆಳವಾಗಿ ಮಾಡ್ಕೊಳ್ಳಿಲ್ಲ, ಆಳವಾಗಿ ಮಾಡ್ಕೊಳ್ಳಿಲ್ಲ. ಅದೇ ರೀತಿ ಸ್ತುತಿ ಮಾಡಬೇಕಾದ್ರೆ ಗೀತೆ ಆಡುವವರು, ದೇವಾಲಯದಲ್ಲಿ ಬಲಿಪೂಜೆಯಲ್ಲಿ ಗೀತೆ ಆಡುವವರು ಕೆಲವು ಬಾರಿ ಆಡ್ತಾರೆ, ನೋಡಿದ್ದೀರಾ? ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ. ಹೌದಾ? ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಎಷ್ಟು ಅರ್ಥಭರಿತವಾದ ಒಂದು ವಾಕ್ಯಗಳು. ಅವ್ರು ಆಡ್ಬೇಕಾದ್ರೆ ನಾವೇನ್ ಮಾಡುದೋ ಅದನ್ನ ಅನುಭವಿಸ್ದೋ, ಆದ್ಮೇಲೆ ಹೊರಗಡೆ ಬಂದು ಹೇಳೋದು, ಬ್ರದರ್ ತುಂಬಾ ಚೆನ್ನಾಗಿ ಆಡಿದ್ರಿ. ಅವರು ಹಾಡಿದ್ದಲ್ಲ, ಪವಿತ್ರಾತ್ಮರು ಆಡಿಸಿದ್ದು. ಯಾರಕ್ಕೆ? ಏನಕ್ಕೋಸ್ಕರ ಆಡಿಸಿದ್ರು? ನಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ, ನಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ನಂತರ ಶುಭ ಸಂದೇಶದ ಯಾಜಕರು ಏನ್ ಮಾಡ್ತಾರೆ? ಪ್ರಬೋಧನೆ ಕೊಡ್ತಾರೆ. ಪ್ರಬೋಧನೆ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ನಾವು ಲೋಕದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಜಾಸ್ತಿ ಏನಾದ್ರೂ ಕಠೋರವಾಗಿ ಯಾಜಕರೇನು ಬೋಧನೆ ಮಾಡಿದ್ರೆ ಅವ್ರ ಮೇಲೆ ಕಣ್ಣಿಡ್ತೀವಿ, ಅವ್ರ ಮೇಲೆ ಅಪಪ್ರಚಾರ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ನಮಗೆ ನಮ್ಮ ಕುಟುಂಬಕ್ಕೆ ಇಷ್ಟವಾಗುವ ರೀತಿಯಲ್ಲಿ ಅವರು ಬೋಧಿಸ್ಬೇಕು, ಇಲ್ಲಾಂದ್ರೆ ಅವ್ರು ಸರಿ ಇಲ್ಲ. ಹೌದಾ? ನಮ್ಮ ಕುಟುಂಬಕ್ಕೆ ಇಷ್ಟವಾಗುವ ರೀತಿಯಲ್ಲಿ ಬೋಧಿಸ್ಬೇಕು ಅವರು.
ಈ ಮನೆಯವರು ಇದು ಮಾಡಿದ್ರು, ವಾವ್, ಎಲ್ಲರ ಮುಂದೆ ನಮ್ಮ ಹೆಸರು ಹೇಳಿದ್ರು. ಈ ಮನೆಯವರು ಇದು ಮಾಡಿದ್ರು, ನಮ್ಮ ಹೆಸರು ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಅಥವಾ ಈ ಮನೆಯವರು ಲೇಟ್ ಆಗಿ ಚರ್ಚಿಗೆ ಬಂದ್ರು ಅಂತ ಹೇಳಿದ್ರೆ ಬಲಿಪೂಜೆ ಆದ್ಮೇಲೆ ಗಲಾಟೆ. ಒಂದು ಸತ್ಯ ತಿಳ್ಕೊಳ್ಳಿ, ಯಾವ ವ್ಯಕ್ತಿ ನಿಮ್ಮನ್ನ ಬೈದು ತಿದ್ದುತ್ತಾರೋ ಆಗ ತಿಳ್ಕೊಳ್ಳಿ, ಯಾವ ವ್ಯಕ್ತಿ ನೀವು ಮಾಡುವ ಎಲ್ಲ ತಪ್ಪುಗಳನ್ನು ಎತ್ತಿ ಹೇಳಿ, ಎಲ್ಲ ತಪ್ಪುಗಳನ್ನು, ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ನಿಮಗೆ ಬೈದು ತಿಳಿಸ್ತಾರೋ ಆಗ ತಿಳ್ಕೊಳ್ಳಿ, ಅವರು ನಿಮ್ಮನ್ನ ಪರಲೋಕದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಆಮೆನ್. ಪವಿತ್ರಾತ್ಮರ ಮಾತುಗಳು ಯಾವಾಗಲೂ ಅಷ್ಟೇ ಕಠೋರವಾಗಿರುತ್ತೆ. ಪವಿತ್ರಾತ್ಮರ ಮಾತುಗಳು ಯಾವಾಗಲೂ ಅಷ್ಟೇ ಕಠೋರವಾಗಿರುತ್ತೆ, ಘೋರವಾಗಿರುತ್ತೆ, ಭಯಂಕರವಾಗಿರುತ್ತೆ. ಅವರು ಇಳಿದು ಬಂದ್ರೆ, ಪವಿತ್ರಾತ್ಮರು ಇಳಿದು ಬಂದ್ರೆ ಅಲ್ಲಿರುವ ಎಲ್ಲ ಕತ್ತಲೆ ಓಡಿ ಹೋಗುತ್ತೆ, ಎಲ್ಲ ಕತ್ತಲೆ ಓಡಿ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ರು, ನೀವು ಸತ್ಯವನ್ನು ಅರಿತುಕೊಳ್ಳಿ. ಸತ್ಯ ನೀವು ಅರಿತುಕೊಂಡಿದ್ದ ತಕ್ಷಣ ಕತ್ತಲೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ. 25 ವರ್ಷಗಳ ಕಾಲ ಯಾವುದೇ ಭಾಷೆಯಲ್ಲಿರಲಿ ನಾವೇನ್ ಮಾಡ್ದೋ, ಶುಭ ಸಂದೇಶ, ಮೊದಲನೇ ವಚನ, ಎರಡನೇ ವಚನ, ಶುಭ ಸಂದೇಶ, ಕ್ರಿಸ್ಮಸ್ ಹಬ್ಬದ್ದು, ಕ್ರಿಸ್ಮಸ್ ಮಾರನೇ ಹಬ್ಬದ್ದು, ಈಸ್ಟರ್ ಮಾರನೇ ಹಬ್ಬ, ಎಷ್ಟು ಶುಭ ಸಂದೇಶಗಳನ್ನು ನಾವು ಕೇಳಿದೀವಿ. ಯಾಕೆ ಇವತ್ತಿನವರೆಗೂ ನಾವು ಸಂತರಾಗ್ಲಿಲ್ಲ? ಯಾಕೆ ಸಂತರಾಗ್ಲಿಲ್ಲ? ಪ್ರಶ್ನೆ ಅದೇ ತಾನೆ? ಪ್ರೈಸ್ ದಿ ಲಾರ್ಡ್. ಪ್ರಶ್ನೆ ಅದೇನೆ, ಯಾಕಾಗಿಲ್ಲ ಅಂತ ಹೇಳಿದ್ರೆ ಅದು ಆ ವಾಕ್ಯಗಳು ನಮ್ಮಲ್ಲಿ ಬೇರು ಬಿಡ್ಲಿಕ್ಕೆ ಏನಾಗ್ಲಿಲ್ಲ, ನಾವು ಅವಕಾಶ ಕೊಡ್ಲಿಲ್ಲ. ಒಂದು ವಾಕ್ಯ ಓದೋಣ, ಸ್ಥಳ ಕೊಡ್ಲಿಲ್ಲ. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. 6ನೇ ವಾಕ್ಯ, ಮತ್ತಾಯ 13:6. ಗಾಸ್ಪಲ್ ಮ್ಯಾಥ್ಯೂ ಚಾಪ್ಟರ್ 13 verses 6. ಆದರೆ ಬಿಸಿಲೇರಿದಾಗ ಬಾಡಿದವು, ಬೇರು ಬಲವಾಗಿಲ್ಲದ ಕಾರಣ ಅವು ಒಣಗಿ ಹೋದವು. ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡಿಕೊಳ್ಳದ ಕಾರಣ, ರಿಸೀವ್ ಮಾಡಿಕೊಳ್ಳದ ಕಾರಣ ಅದು ಹೇಗ್ ಬಂತು ಹಾಗೆ ವಾಪಸ್ ಹೋಯ್ತು. ಬೆಳಿಲಿಲ್ಲ. ಅದು ಬೆಳಿಬೇಕಾಗಿತ್ತು, ಇಷ್ಟೊತ್ತಿಗೆ ಬೆಳಿಬೇಕಾಗಿತ್ತು. ಹೌದಾ ಇಲ್ಲ ಹೇಳಿ ನೋಡೋಣ. 15 ವರ್ಷ 20 ವರ್ಷ, ಹೌದು 15 ವರ್ಷ 20 ವರ್ಷ ನಾವು ಕೇಳಿದೀವಿ. ಕೇಳಿದ ಮೇಲೂ ಕೂಡ ಇವಾಗ ಎಷ್ಟು ಕುಟುಂಬಗಳಲ್ಲಿ ಕನ್ಯಾಸ್ತ್ರೀಗಳಾಗಿದ್ದಾರೆ, ಎಷ್ಟು ಕುಟುಂಬಗಳಲ್ಲಿ ನಿಮ್ಮ ಮಕ್ಕಳು ಯಾಜಕರಾಗ್ಲಿಕ್ಕೆ ಹೋಗಿದ್ದಾರೆ, ಎಷ್ಟು ಕುಟುಂಬಗಳಲ್ಲಿ ಬೋಧಕರಾಗಿದ್ದಾರೆ, ಎಷ್ಟು ಕುಟುಂಬಗಳಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಾ? ಹೇಳಿ ನೋಡೋಣ. ಫಲ ಬಿಡಬೇಕಾಗಿತ್ತು ಇಷ್ಟೊತ್ತಿಗೆ. ನಿಮ್ಮ ಮನೆ ಮುಂದೆ ಒಂದು ಫಲ, ಯಾವುದೋ ಒಂದು ಮರ ನೆಟ್ಟಿದ್ದೀರಾ, 20 ವರ್ಷಗಳ ಕಾಲ ಫಲ ಕೊಡ್ಲಿಲ್ಲ. ಏನ್ ಮಾಡ್ತೀರಾ ನೀವು? ಅದನ್ನ ಮತ್ತೆ ನೀರಾಕ್ತಾ ಇರ್ತೀರಾ? ಕಿತ್ತಾಕ್ತಿವಿ. ನೋಡಿ ಎಷ್ಟು ಸುಲಭವಾಗಿ ನಾವು ಹೇಳ್ತೀವಲ್ವಾ, ಎಷ್ಟು ಸುಲಭವಾಗಿ ನಾವು ಮಾಡ್ತೀವಿ. ನಿಜ, ಅದು ಸತ್ಯ. ಅದು ಫಲ ಬಿಡದ ಯಾವುದೇ ಗಿಡವಾಗಿರಲಿ ನಾವೇನ್ ಮಾಡ್ತೀವಿ? ಕತ್ತರಿಸಿ ಬಿಸಾಕ್ತೀವಿ. ಸ್ವಲ್ಪ ಯೋಚನೆ ಮಾಡಿ. ಇವತ್ತಿಗೂ ನಾವು ಇಷ್ಟು ಫಲ ಬಿಡದೆ ಅಂಜೂರದ ಮರದ ಹಾಗೆ ನಾವು ಇವತ್ತಿಗೂ ನಿಂತಿದ್ದೀವಿ. ಫಲನೇ ಬಿಟ್ಟಿಲ್ಲ ಇವತ್ತಿನವರೆಗೂ ಫಲ ಬಿಟ್ಟಿಲ್ಲ. ಆದ್ರೆ ದೇವರು ಎಷ್ಟು ತಾಳ್ಮೆಯಿಂದ ದೇವರು ಏನ್ ಮಾಡ್ತಾ ಇದಾರೆ ಇನ್ನು? ಪ್ರೈಸ್ ದಿ ಲಾರ್ಡ್. ಅವಕಾಶ ಕೊಡ್ತಾ ಇದಾರೆ, ಕಾದು ಕುಳಿತುಕೊಂಡು ಅವಕಾಶ ಕೊಡ್ತಾ ಇದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ವಾಕ್ಯ ಹೇಳುತ್ತೆ, ಫಲ ಬಿಡದ ಬಳ್ಳಿಗಳನ್ನ ಕತ್ತರಿಸಿ. ಒಂದು ವಾಕ್ಯ ಇದೆ, ಓದಿ. ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 6. 15:6. ನನ್ನಲ್ಲಿ ನೆಲೆಸದವನನ್ನು ಕವಳು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ
ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಆ ಬೆಂಕಿಗೆ ಹೋಗಬಾರದು ಅಂತ ಇವತ್ತಿಗೂ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಏನ್ ಮಾಡ್ತಾರೆ? ತಂದೆಯ ಬಳಿ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನೊಂದು ಅವಕಾಶ ಕೊಡೋಣ, ಇನ್ನೊಂದು ಅವಕಾಶ ಕೊಡೋಣ, ಇನ್ನೊಂದು ಅವಕಾಶ ಕೊಡೋಣ, ಇನ್ನೂ 1 ವರ್ಷ ಕೊಡೋಣ. ಅದು ಸಾಮತಿ ರೂಪದಲ್ಲೂ ಹೇಳಿದ್ದಾರೆ ಅಲ್ವಾ? ರಾಜ ಬಂದು ಆ ಗಿಡವನ್ನ ಕತ್ತರಿಸಾಕು ಅಂತ ಹೇಳಿದ್ರೆ ತೋಟಗಾರ ಏನ್ ಹೇಳ್ತಾನೆ? ಇನ್ನೊಂದು ವರ್ಷ ಕೊಡೋಣ, ಇದೊಂದು ವರ್ಷ ಟೈಮ್ ಕೊಡಿ ಸರ್, ಇದೊಂದು ವರ್ಷ ಟೈಮ್ ಕೊಡಿ ಸರ್. ಅದಕ್ಕೆ ಗೊಬ್ಬರ ಹಾಕಿ, ನೀರು ಹಾಕಿ ಚೆನ್ನಾಗಿ ನೋಡ್ಕೊಳ್ತೀನಿ, ಗೊಬ್ಬರ ಹಾಕಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ, ಆರೈಕೆ ಮಾಡ್ತೀನಿ. ಅದು ಏನಾದರೂ ಫಲ ಕೊಡ್ಲಿಲ್ಲ ಅಂತಂದ್ರೆ ನಾನೇ ಕತ್ತರಿಸಾಕ್ತೀನಿ. ಏನ್ ಕೊರತೆ ಇಟ್ಟಿದ್ದಾರೆ ಹೇಳಿ ನಮಗೆ ದೇವ್ರು? ನೋಡೋಣ, ಏನ್ ಕೊರತೆ ಇಟ್ಟಿದ್ದಾರೆ? ಊಟದಲ್ಲಿ ಕೊರತೆ ಇದೆಯಾ? ಇಲ್ಲ ಬ್ರದರ್. ಊಟದಲ್ಲಿ ಕೊರತೆ ಇದೆಯಾ? ಇಲ್ಲ ಉಪ್ಪಲ್ಲಿ ಕೊರತೆ ಇದೆಯಾ? ಇಲ್ಲ ಬ್ರದರ್. ಉಪ್ಪಲ್ಲಿ ಕೊರತೆ ಇದೆಯಾ? ಸಕ್ಕರೆಯಲ್ಲಿ ಕೊರತೆ ಇದೆಯಾ? ಹಾಕೊಳ್ಳೋ ಬಟ್ಟೆಲಿ ಕೊರತೆ ಇದೆಯಾ? ಕೊರತೆ ಇಲ್ಲದ ಮೇಲೆ ಫಲ ಕೊಡದೆ ಹೋದ್ರೆ ಯಾರು ತಪ್ಪದು? ಯಾರು ತಪ್ಪು? ಯೋಚನೆ ಮಾಡ್ಕೊಳ್ಳಿ. ಏನ್ ನಡೀತಾ ಇದೆ ನಮ್ಮ ಬದುಕಲ್ಲಿ? ಯೋಚನೆ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಫಲ ಕೊಡದೆ ಹೋದ್ರೆ ಆ ಬಳ್ಳಿಯನ್ನು ಕತ್ತರಿಸಾಕ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ. ಆ ವಾಕ್ಯವನ್ನು ಕೂಡ ನಾವು ಗಂಭೀರವಾಗಿ ತಗೊಳಕ್ಕೆ ಆಗ್ತಾ ಇಲ್ಲ. ಕತ್ತರಿಸಾಕ್ತಾರಾ? ಸರಿ ಬಿಡು, ಬಳ್ಳಿನ ತಾನೇ ಕತ್ತರಿಸಾಕ್ತಾರೆ. ಅದನ್ನ ಗಂಭೀರವಾಗಿ ತಗೊಳಕ್ಕೆ ಆಗ್ತಲ್ಲ ನಮ್ಮ ಕೈಲಿ. ಅಯ್ಯೋ, ನಾನು ಫಲ ಕೊಡದೆ ಹೋದ್ರೆ ನನ್ನ ಕತೆ ಮುಗೀತು, ನನ್ನನ್ನು ತಗೊಂಡೋಗಿ ಬೆಂಕಿ ಹಾಕ್ತಾರೆ. ಆ ಅರಿವೇ ಇಲ್ಲ ನೋಡಿ ನಮಗೆ. ಆ ಅರಿವೇ ಇಲ್ಲ. ಯಾಕೆ ಅರಿವಿಲ್ಲ ಅಂತ ಹೇಳಿದ್ರೆ ಸಂತ ಪೌಲರು ಬರೀತಾರೆ. ಅದಕ್ಕೋಸ್ಕರ ಸಂತ ಪೌಲರು ಏನಂತ ಬರೀತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದೋಣ. 24, 25 ಎರಡು ಓದಿ. ಒಂದ್ ಕೆಲಸ ಮಾಡಿ ಬದ 23 ಓದಿ. 23, 24, 25 ಅಮರ ದೇವರನ್ನು ಓದಿ. ಅಮರ ದೇವರನ್ನು ಆರಾಧಿಸುವನ್ನು ಬಿಟ್ಟು ಅಳಿದು ಹೋಗುವಂತ ಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳನ್ನೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು. ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನೇ ಅಂಗೀಕರಿಸಿದರು. ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನೇ ಆರಾಧಿಸಿ ಸೇವೆ ಸಲ್ಲಿಸಿದರು. ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತೋತ್ರ ಸಲ್ಲತಕ್ಕ ನೋಡಿ. ಸರ್ವಕಾಲಕ್ಕೂ ಸೃಷ್ಟಿಕರ್ತರಿಗೆ ಸ್ತೋತ್ರ ಸಲ್ಲಿಸಬೇಕು ಅಂತ ಇಲ್ಲಿ ಸಂತ ಪೌಲರು ಹೇಳ್ತಾರೆ. ಆದ್ರೆ 23ನೇ ವಾಕ್ಯದಲ್ಲಿ ಏನ್ ಮಾಡ್ತಾರೆ? ಜನರು ಏನ್ ಮಾಡ್ತಾರೆ? ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದ್ರು. 21ನೇ ವಾಕ್ಯ ಓದಿ. ದೇವರನ್ನ ಅರಿತಿದ್ರು, ಅವರು ದೇವರನ್ನ ಗೌರವಿಸಲಿಲ್ಲ. ಓದಿ. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ. ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ಅಂಧಕಾರಮಯ ಅಂದ್ರೇನು? ಕತ್ತಲಾಯ್ತು, ಬೆಳಕಿಲ್ಲ ಅಲ್ಲಿ. ಯಾಕಂದ್ರೆ ಅವರು ದೇವರನ್ನ ಗೌರವಿಸಲಿಲ್ಲ, ದೇವರನ್ನ ಆರಾಧಿಸಲಿಲ್ಲ. ನನಗೊಂದೇ ಒಂದು ಪ್ರಶ್ನೆ ಇದೆ. ನಾವು ಮಾತಿ ಮರಿಮರ ಸ್ವರೂಪ ಇಟ್ಕೊಳ್ತೀವಿ, ಹೌದಾ? ಎಲ್ಲ ಚರ್ಚಲ್ಲಿ ಓಕೆ. ಅವ್ರ ಮುಂದೆ ನಿಂತ್ಕೊಂಡು ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ಮಾನವ ಕಲ್ಪಿತ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಮಾಡ್ತೀವಿ. ಓಕೆ. ನನಗೊಂದೇ ಒಂದು ಪ್ರಶ್ನೆ ಇದೆ. ಆ ಸ್ವರೂಪದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡುವುದಕ್ಕಿಂತ ಮಹಾತ್ಮ ಮರಿಯವರು ಹೇಗೆ ಜೀವಿಸಿದ್ರು, ಅವರ ಜೀವನದ ಶೈಲಿ ಹೇಗಿತ್ತು, ಪ್ರಭು ಯೇಸು ಕ್ರಿಸ್ತರು ಪರಲೋಕದಿಂದ ನೇರವಾಗಿ ಅವರ ಗರ್ಭಕ್ಕೆ ಬರಲಿಕ್ಕೆ
ಏನು ಕಾರಣ? ಅವರು ಏನು ಪ್ರಭು ಯೇಸು ಕ್ರಿಸ್ತರು ಹುಟ್ಟದ ಮೇಲೂ ಅವ್ರು ಎಷ್ಟು ಕಷ್ಟಪಟ್ಟರು, ಓಕೆ, ಶಿಲುಬೆ ಯಾತನೆಯಲ್ಲಿ ಎಷ್ಟು ಕಷ್ಟಪಟ್ಟರು, ಅವರ ಜೀವನ ಶೈಲಿ ಹೆಂಗಿತ್ತು, ಅವ್ರು ಯಾವ ರೀತಿ ದೇವರನ್ನ ಆರಾಧಿಸ್ತಾ ಇದ್ರು, ಅವ್ರು ಪ್ರಾರ್ಥನೆ ಕೂತ್ಕೊಳ್ತಾ ಇದ್ರ, ಪ್ರಾರ್ಥನೆ ಕೂತ್ಕೊಳ್ತಾ ಇಲ್ವಾ, ಇದನ್ನ ಯಾಕೆ ಅವರ ಜೀವನದ ಶೈಲಿಯನ್ನ ಯಾಕೆ ನಾವು ಅರ್ಥಕೊಳ್ಬಾರ್ದು? ಅದೇ ತರ ಸಂತರುಗಳು ಕೂಡ ಅವರ ಬಗ್ಗೆ ಯೋಚಿಸಿ ಅವರ ಆಲೋಚನೆಗಳಂತೆ ನಾವು ಯಾಕೆ ಜೀವಿಸಬಾರದು? ಹೌದಾ ಇಲ್ಲ? ಅದಾಗಲ್ಲ, ಹೌದು ಬ್ರದರ್. ಅದಾಗಲ್ಲ. ಅದೆಂಗಾಗ್ಬಿಡುತ್ತೆ? ಅದು ಚಾನ್ಸೇ ಇಲ್ಲ. ಅದು ಜೋಸೆಫರನ್ನ ಮಾತೆ ಮರಿಯಮ್ಮನವರು ಎಂದಿಗೂ ಬೈದರು ಎಂದು ಬೈಬಲ್ ಅಲ್ಲಿ ಇಲ್ಲ. ಮಾತೆ ಮರಿಯಮ್ಮನವರು ಜಗಳ ಮಾಡಿದ್ರು, ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ರು ಅಂತ ಬೈಬಲ್ ಎಲ್ಲೂ ಇಲ್ಲ. ಇದೆಯಾ? ಇಲ್ಲ ಬ್ರದರ್. ಮತ್ತೆ ಏನು ಬೇಕಾದ್ರೂ ಬಿಡ್ತೀನಿ ಬ್ರದರ್, ಆದ್ರೆ ನನ್ನ ಗಂಡನ ಹತ್ರ ಜಗಳ ಮಾತ್ರ ನಾನು ಬಿಡಲ್ಲ ಅಲ್ವಾ? ಮಾತೆತ್ತಿರ ಸಾಕು. ಸುಮಾರು ಜನರ ಬಾಯಲ್ಲಿ ಬರುವಂಥದ್ದು ಎಲ್ಲ ಪ್ರಾರ್ಥನೆಯಲ್ಲಿರುವಂಥವರೇ. ಅಯ್ಯೋ ಬ್ರದರ್, ಅವನು ಕಳಿಸೋದಿಲ್ಲ ಅಂತಾನೆ ಪ್ರೇಯರ್ಗೆ. ಯಾರು? ಗಂಡ ಕಳಿಸಲ್ವಂತೆ, ಅವನು ಕಳಿಸೋದಿಲ್ಲ ಅಂತ ಹೇಳ್ತಾನೆ. ಪ್ರೈಸಲ್ಲ, ಗಂಡ ಕಳಿಸ್ದಿದ್ಮೇಲೆ ನೀನು ಮಿತಿ ಮೀರಿ ಹೊರಗಡೆ ಬರ್ತಾ ಇದೀಯ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಮಾತೆ ಮರಿಯಮ್ಮನವರ ಜೀವನವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಅವ್ರು ಯಾವ ರೀತಿ ಜೀವಿಸಿದ್ರು ಅದು ದೇವರ ಚಿತ್ತ ಇರ್ಬೋದು, ಇಲ್ಲ ಅಂತಲ್ಲ. ದೇವರ ಚಿತ್ತ ಇರ್ಬೋದು. ಯಾಕೆ ಮನೇಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೇಳಲ್ಲ ಅಂತನ ದೇವರು? ಯಾವ್ದು ದೊಡ್ಡ ದೊಡ್ಡ ಸಂಘಗಳಲ್ಲೇ ಸೇರ್ಕೊಳ್ಬೇಕಾ? ದೊಡ್ಡ ದೊಡ್ಡ ಧಾರ್ಮಿಕ ಇದರಲ್ಲೇ ಮಾಡಿದ್ರೆ ಮಾತ್ರ ಪ್ರಾರ್ಥನೆನಾ? ಮನೇಲಿ ಕುತ್ಕೊಂಡು ಮಾಡಿದ್ರೆ ಪ್ರಾರ್ಥನೆ ಅಲ್ವಾ? ಮನೇಲಿ ಕುತ್ಕೊಂಡು ಮಾಡಿದ್ರೆ ಮಧ್ಯಸ್ಥಿಕೆ ಪ್ರಾರ್ಥನೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಗಂಡನನ್ನು ಬಿಟ್ಟು, ಗಂಡನಿಗೆ ಊಟ ಇಲ್ಲ, ಅವ್ರು ಕೆಲಸ ಮಾಡ್ಕೊಂಡು ಬಂದ್ರು ಉಪವಾಸ ಮಾಡ್ಕೊಳ್ಬೇಕು. ನಾನು ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ಅಡಿಗೆ ಮಾಡ್ಕೊಂಡು ತಿನ್ನು ನೀನು. ಇದು ಹೇಳಿದ್ರ ಯೇಸು ಸ್ವಾಮಿ ಅಥವಾ ಮಾತೆ ಮರಿಯಮ್ಮ ಎಲ್ಲರೂ ಹೇಳಿದಾರ? ನೋಡಿ, ಅವರ ಕಷ್ಟ ಕಾಲದಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಕಷ್ಟ ಕಾಲದಲ್ಲಿ ಸಂತ ಜೋಸೆಫರು ಹಾಗೂ ಮಾತೆ ಮರಿಯಮ್ಮನವರು ಇಬ್ಬರೂ ಸೇರಿ ದೇವರ ಯೋಜನೆಯನ್ನ ನೆರವೇರಿಸಿದ್ದು. ಒಬ್ಬೊಬ್ಬರೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಎಲ್ಲೋದ್ರು, ಈಜಿಪ್ಟ್ಗೆ ಹೋದ್ರು, ಜೋಸೆಫರ್ ಇದ್ರು, ಮಾತೆ ಮರಿಯಮ್ಮನವರು ಇದ್ರು. ಅಲ್ಲಿಂದ ಗಲಿಲಿಯಿಂದ ನಜರೇತಿಗೆ ಬಂದು ಅಲ್ಲೂ ಕೂಡ ಇದ್ರು. ದೇವರ ಯೋಜನೆ ಏನ್ ಮಾಡಬೇಕು? ನೆರವೇರಿಸಬೇಕು ಅಂದ್ರೆ ಸತ್ಯ ನಮ್ಮಲ್ಲಿ ಆಳವಾಗಿ ಬೇರೂರಿರಬೇಕು. ಸತ್ಯ ಅಂತ ಹೇಳಿದ್ರೆ ದೇವರ ಜೀವವುಳ್ಳ ವಾಕ್ಯ. ದೇವರ ಜೀವವುಳ್ಳ ವಾಕ್ಯ ನಮ್ಮಲ್ಲಿ ಆಳವಾಗಿ ಬೇರು ಇದ್ರೆ, ಆ ಸತ್ಯವನ್ನು ಅರಿತುಕೊಂಡ್ರೆ ಸಾಕು, ಲೋಕದ ಸುಳ್ಳು ತಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಟು ಹೋಗುತ್ತೆ. ಆಮೇನ್. ಓಕೆ, ಎರಡನೇದು. ಓಕೆ, ಈಗ ನಾವು ಒಂದು ಕಾಳು, ಒಂದು ಬೀಜಗಳನ್ನು ಬಿತ್ತನೆ ಮಾಡ್ತೀವಿ. ಓಕೆ, ಅದಕ್ಕೆ ಒಂದು ಬಾರಿ ನೀರು ಹಾಕ್ತೀವಿ, ಅದು ತೇವವಾಗಿರುತ್ತೆ. ತೇವವಾಗಿದ್ದಾಗ ಅದು ಬೆಳೆಯುತ್ತೆ. ಹೌದಾ? ಸಣ್ಣ ಸಣ್ಣ ಪೈರುಗಳು ತೇವ ಇದ್ರೆ ಬೆಳೆಯುತ್ತೆ, ತೇವ ಇಲ್ಲ ಅಂದ್ರೆ ಒಣಗೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಬೇರು ಬಿಡದೆ ಹೋದ್ರೆ ಅದು ಒಣಗೋಗುತ್ತೆ. ಹೌದಾ? ಬೇರು ಬಿಡದೆ ಹೋದ್ರೆ ಒಣಗೋಗುತ್ತೆ. ಎರಡನೇದಾಗಿ ಬೇರು ಬಿಟ್ಟ ಮೇಲೂ ಕೂಡ ಅಲ್ಲಿ ತೇವಾಂಶ ಇಲ್ಲ ಅಂದ್ರೂ ಕೂಡ ಒಣಗೋಗುತ್ತೆ. ನಿಜನಾ? ನೋಡಿ, ಒಂದು ಬೀಜ ಬಿತ್ತನೆ ಆಗಬೇಕಾದ್ರೆ ಮೊದಲು ಆ ಬೀಜ ಭೂಮಿಯಲ್ಲಿ ಬೀಳಬೇಕು. ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಅದು ಕವಲೊಡೆದು ಅದು ಬೇರು ಭೂಮಿ ಒಳಗಡೆ ಹೋಗ್ಬೇಕು. ಭೂಮಿ ಒಳಗಡೆ ಎಷ್ಟು ಹೋಗ್ತಾ ಇರುತ್ತೋ ಅಷ್ಟು ನೀರನ್ನು ನಾವು ಹಾಕ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ? ಒಣಗೋಗುತ್ತೆ. ಒಂದು ವಾಕ್ಯ ಓದೋಣ. ಲೂಕನ ಬರೆದ ಶುಭ ಸಂದೇಶ ಬಿತ್ತುವವನ ಸಮ್ಮತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಲೂಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 6 ಓದಿ. ವಾಕ್ಯ 6. ಲೂಕ. ಮತ್ತೆ ಕೆಲವು ಬೀಜಗಳು ಕಲ್ಲು ಭೂಮಿಯ ಮೇಲೆ ಬಿದ್ದವು. ಅವು ಮೊಳೆತಾಗಲು
ತೇವವಿಲ್ಲದ ಕಾರಣ ಒಣಗಿ ಹೋದವು. ತೇವವಿಲ್ಲದ ಕಾರಣ ಅವು ಒಣಗಿ ಹೋದವು. ಬೇಗ ಪ್ರಭು ಯೇಸು ಕ್ರಿಸ್ತ ನಮ್ಮನ್ನ ಮಾರ್ಪಡಿಸ್ಲಿಕ್ಕೆ ಅನೇಕ ಬೀಜಗಳನ್ನು ಬಿತ್ತಿದ್ರು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 20 ವರ್ಷಗಳಿಂದ ಬಿತ್ತುತ್ತಾನೇ ಇದ್ದಾರೆ. ಆದರೆ ನಮ್ಮ ಹೃದಯ ಕಲ್ಲು ಬಂಡೆ ಆಗಿದೆ. ಅಲ್ಲಿ ಬೀಳ್ತಾ ಇದೆ. ಎಲ್ಲ ಬೀಳೋದಲ್ಲ, ಅಲ್ಲಿ ಬೀಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಕಲ್ಲು ಬಂಡೆ ಮೇಲೆ ಬೀಳ್ತಾ ಇದೆ ದೇವರ ವಾಕ್ಯ. ಬೀಜ ಎಂಬ ದೇವರ ವಾಕ್ಯ ಎಲ್ಲಿ ಬೀಳ್ತಾ ಇದೆ? ಕಲ್ಲು ಬಂಡೆ ಆಗಿರುವ ನಮ್ಮ ಹೃದಯದಲ್ಲಿ ಬೀಳ್ತಾ ಇದೆ. ಆರದ ಬೆಂಕಿಗೆ ದೇವರು ತಳ್ತಾರೆ ಅಂತ ಹೇಳಿದ್ರು ನಮ್ಗೆ ಏನಿಸುತ್ತೆ? ಹೌದಾ, ನೋಡೋಣ ಬಿಡು, ಆಮೇಲೆ ನೋಡೋಣ ಬಿಡು. ಆರದ ಬೆಂಕಿಗೆ ದೇವರು ನಮ್ಮನ್ನ ಹಾಕ್ತಾರೆ. ಫಲ ಬಿಡದ ಕವಲು ಬಳ್ಳಿಗಳನ್ನು ಕತ್ತರಿಸಿ ಆರದ ಬೆಂಕಿಗೆ ಹಾಕಲಾಗುವುದು ಎಂದು ಹೇಳಿರೋದು ತಮಾಷೆಗೆ ಅಲ್ಲ, ನಮಗೆ ಕಾಮಿಡಿ ಮಾಡಲಿಕ್ಕೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಆಗ್ತಾ ಇದೆ ಬ್ರದರ್. ಸಂತರು ಫಲಭರಿತ ಹಣ್ಣಿನ ಗಿಡಗಳಾಗಿ ಮಾರ್ಪಟ್ರು. ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಅವರು ಸತ್ಯವನ್ನ ಅರಿತುಕೊಂಡ್ರು, ವಾಕ್ಯವನ್ನ ಆಳವಾಗಿ ಸ್ವೀಕಾರ ಮಾಡಿದ್ರು. ಅದಾದ ಮೇಲೆ ಅಲ್ಲಿ ಕಾಲಕ್ಕೆ ತಕ್ಕಂತೆ ಆ ವಾಕ್ಯದ ಬೀಜ ಹೆಮ್ಮರವಾಗಿ ಬೆಳಿಲಿಕ್ಕೆ, ತೇವಾಂಶದಿಂದ ಇರಲಿಕ್ಕೆ, ಆಳವಾಗಿ ಬೇರೂರ್ಲಿಕ್ಕೆ ಅವ್ರು ಏನ್ ಮಾಡಿದ್ರು? ಪ್ರೈಸ್ ದಿ ಲಾರ್ಡ್. ಆ ವಾಕ್ಯಕ್ಕೆ ಬೇಕಾದ, ತಕ್ಕ ಸಮಯಕ್ಕೆ ಬೇಕಾದ ನೀರನ್ನ ಹಾಕ್ತಾ ಬಂದ್ರು. ನೀರು ಅಂದ್ರೆ ಏನು? ನಾವು ಕುಡಿಯೋ ನೀರಾ? ದೇವರ ಜೀವವುಳ್ಳ ವಾಕ್ಯ ಬ್ರದರ್. ದೇವರ ಜೀವವುಳ್ಳ ವಾಕ್ಯನ. ಈಗ ದೇವರ ವಾಕ್ಯಕ್ಕೆ ಮತ್ತೆ ವಾಕ್ಯ ಹಾಕ್ತೀವ? ನೀರು ಜೀವಜಲ ಅಂದ್ರೆ ಏನು? ಆಮೇನ್. ಪರಿಶುದ್ಧಾತ್ಮರು. ಹೌದಾ? ನಿಜನಾ? ಹೌದು ಬ್ರದರ್, ನಿಜ ನಿಜ ಅಲ್ವಾ? ನೀರಂದ್ರೆ ಒಂದು ವಾಕ್ಯ ಓದೋಣ. ಯೋಹಾನನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 37-38 ಓದಿ. ಹಬ್ಬದ ಕೊನೆಯ ದಿನ ಮಹಾದಿನ ಆಗಿತ್ತು. ಅಂದು ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡು, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಲ್ಲಿ ಜೀವಜಲ ಹೊನಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದರು. ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲ ಹೊನಲಾಗಿ ಹರಿಯುವುದು. ಆ ಜೀವಜಲ ಏನು ಎಂಬುದನ್ನ 39ನೇ ವಾಕ್ಯದಲ್ಲಿ ಹೇಳ್ತಾರೆ. ಆ ಜೀವಜಲ ಅಂದ್ರೆ ಪವಿತ್ರಾತ್ಮರ ಕುರಿತೆ. ವಿಶ್ವಾಸವಿಡುವವರು ಪಡೆಯಲಿದ್ದ ಪವಿತ್ರಾತ್ಮರನ್ನು ಕುರಿತೆ ಯೇಸು ಹೀಗೆ ಹೇಳಿದ್ದು. ಪ್ರೈಸ್ ದಿ ಲಾರ್ಡ್. ಸಾಕು. ಯೇಸು ಸ್ವಾಮಿ ಹೇಳ್ತಾರೆ, ಪವಿತ್ರಾತ್ಮರ ಬಗ್ಗೆ ತಿಳಿಸ್ಕೊಡ್ತಾರೆ ಜೀವಜಲ ಅಂತ ಹೇಳಿದ್ರೆ. ಅಂದ್ರೆ ಇದರ ಅರ್ಥ ಏನು? ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡ್ಕೊಂಡ್ಮೇಲೆ ಆಳವಾಗಿ ಇಟ್ಕೊಳ್ಬೇಕು. ಅದನ್ನ ಆಳವಾಗಿ ಇಟ್ಕೊಳ್ಬೇಕು. ಆ ಆಳವಾಗಿ ಇರುವಂತಹ ಆ ಒಂದು ವಾಕ್ಯಕ್ಕೆ, ಆ ವಾಕ್ಯ ಯಾವಾಗಲೂ ತೇವಾಂಶದಿಂದ ತುಂಬಿರಬೇಕು. ಅದು ತೇವಾಂಶ ಇರಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮರು ಸದಾ ಕಾಲ ಅಲ್ಲಿ ನಾವು ಇಟ್ಕೊಂಡಿರ್ಬೇಕು. ಪವಿತ್ರಾತ್ಮರು ಇಲ್ಲದೆ ಹೋದ್ರೆ ಏನಾಗಲ್ಲ? ನ್ಯಾಯ ತೀರ್ಪಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಂಬ್ತೀರಾ? ವಾಕ್ಯ ಬೇಕಾ? ಪವಿತ್ರಾತ್ಮರನ್ನ ನೀವೇನ್ ಮಾಡಬೇಡಿ, ತಿರಸ್ಕಾರ ಮಾಡಬೇಡಿ. ಯಾಕೆಂದರೆ ಒಂದು ವಾಕ್ಯ ಓದಿ ಗಲಾತ್ಯರಿಗೆ ಬರೆದ ಪತ್ರ, ಗಲಾತಿನ ಎಫ್ಎಸ್ಸಿ ಅನ್ಕೊಳ್ತೀನಿ ಮೋಸ್ಟ್ಲಿ. 4:30 ಎಫ್ಎಸ್ಸಿ 4:30 ಓದಿ. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿವೇಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ನ್ಯಾಯ ತೀರ್ಪಿನ ದಿನ ಅವರೇ ಮುದ್ರೆ. ಯಾಕಂದ್ರೆ ನಾವು ಎಮ್ಮರವಾಗಿ ಬೆಳಿಲಿಕ್ಕೆ
ಎಮ್ಮರವಾಗಿ ಬೆಳಿಲಿಕ್ಕೆ, ಈಗ ಒಂದು ಗಿಡ ಎಮ್ಮರವಾಗಿ ಬೆಳಿಬೇಕು, ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದು ಮುಖ್ಯ ಕಾರಣ ಏನ್ಬೇಕು? ಮುಖ್ಯ ಕಾರಣ ಏನ್ಬೇಕು? ಒಂದು ಗಿಡ ಅಥವಾ ಒಂದು ಮರ ಅತಿ ಸುಂದರವಾಗಿ ಬೆಳಿಬೇಕು ಅಂದ್ರೆ ಮುಖ್ಯವಾಗಿ ಏನ್ ಬೇಕು? ಅದಕ್ಕೆ ನೀರ್ ಬೇಕಲ್ವಾ? ಹೌದು ಬ್ರದರ್. ನೀರ್ ಬೇಕು. ಪ್ರೈಸ್ ದಿ ಲಾರ್ಡ್. ಈಗ ನೀರು ನಮಗೆ ಯಾರಾಗಿದ್ದಾರೆ? ಪವಿತ್ರಾತ್ಮರು ನಮಗೆ. ಓಕೆ, ಈಗ ಪವಿತ್ರಾತ್ಮರನ್ನ ಬಿಟ್ಟು ನಾವು ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯನಾ? ಇಲ್ಲ ಬ್ರದರ್, ಆಗೋದಿಲ್ಲ, ಸಾಧ್ಯ ಇಲ್ಲ. ಒಂದು ಸತ್ಯ ತಿಳ್ಕೊಳ್ಳಿ, ಒಂದು ದುಃಖದ ವಿಷಯನೂ ಕೂಡ ಇದು, ತುಂಬಾ ದುಃಖದ ವಿಷಯ. ಕಥೋಲಿಕ ಕ್ರೈಸ್ತರು ಪವಿತ್ರಾತ್ಮರ ಬಗ್ಗೆನೇ ಏನ್ ಮಾಡಲ್ಲ, ಅರಿವೇ ಇಲ್ಲ. ಪವಿತ್ರಾತ್ಮರ ಬಗ್ಗೆ ಅರಿವೇ ಇಲ್ಲ. ಪವಿತ್ರಾತ್ಮರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಪವಿತ್ರಾತ್ಮರು ಯಾರು ಅನ್ನೋದೇ ಗೊತ್ತಿಲ್ಲ. ಪವಿತ್ರಾತ್ಮ ಗೊತ್ತಿದ್ರು ಅವ್ರನ್ನ ಗೌರವಿಸೋದಿಲ್ಲ. ಆದ್ರೆ ಸಂತರುಗಳ ಬಗ್ಗೆ ಕೇಳಿ, ಸಂತ ಅಂತೋಣಿಯವ್ರ ಬಗ್ಗೆ ಕೇಳಿ ಹೇಳ್ತಾರೆ, ಮಾತೆಮರಿಯವ್ರ ಬಗ್ಗೆ ಕೇಳಿ ಹೇಳ್ತಾರೆ, ಬೇರೆ ಬೇರೆ ಸಂತರುಗಳ ಬಗ್ಗೆ ಕೇಳಿ ಹೇಳ್ತಾರೆ. ಯಾಕೆ? ಜನರನ್ನ ಆ ರೀತಿ ಮೂಢತನಕ್ಕೆ ತಳ್ಳಿಬಿಟ್ರು. ಅವ್ರು ಯಾರು ನ್ಯಾಯ ತೀರ್ಪಿಗೆ ನಮಗೆ ಸಹಾಯ ಮಾಡೋದಿಲ್ಲ. ಸಹಾಯ ಮಾಡುವವರೇ ಪರಿಶುದ್ಧಾತ್ಮರು ಮಾತ್ರ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮರು ಇಲ್ಲದೆ ಹೋದ್ರೆ ನಾವು ಸಮೃದ್ಧಿಯಾಗಿ ಈ ಭೂಮಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೇಳಿಸಿಕೊಳ್ಳುವಂತ ಒಂದೊಂದು ವಾಕ್ಯಗಳು ಅಲ್ಲೇ ಬಾಡೋಗುತ್ತೆ. ಯಾಕೆಂದ್ರೆ ತೇವಾಂಶ ಇಲ್ಲ. ತೇವಾಂಶ ಇದ್ರೆ ತಾನೇ ಬೇರ್ ಬಿಡ್ಲಿಕ್ಕೆ ಸಾಧ್ಯ. ಹೌದಾ? ಆಮೇನ್. ತೇವಾಂಶ ಇದ್ರೇನೆ ಬೇರ್ ಬಿಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಪ್ರತಿಕ್ರಿಯೆ ನೀಡಬೇಕಾದ್ರೆ ಮೊದಲು ನಾವು ಸ್ವೀಕಾರ ಮಾಡ್ಕೊಳ್ಳೋದು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಆಳವಾಗಿ ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಸೈತಾನ ಎತ್ಕೊಂಡು ಹೋಗದಿರೋ ಮಟ್ಟಿಗೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮಾರ್ಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತೆ, ಸೈತಾನನು ತಕ್ಷಣವೇ ಬಂದು ಅದನ್ನ ತೆಗೆದು ಬಿಡ್ತಾನೆ ಅಂತ. ಸೈತಾನನಿಗೂ ಸಿಗದ ರೀತಿಯಲ್ಲಿ ನಾವು ವಾಕ್ಯಗಳನ್ನ ಏನ್ ಮಾಡಬೇಕು? ಶೇಖರಿಸಿಡಬೇಕು, ಜೋಪಾನ ಮಾಡ್ಬೇಕು. ನಾವೆಲ್ಲಿ ಬಲಿ ಪೂಜೆಯಿಂದ ಹೊರಗಡೆ ಬಂದಿದ ತಕ್ಷಣ ನಮಗೆ ಗೊತ್ತೇ ಇಲ್ಲಲ್ಲ. ನಾವು ಪರಮಪ್ರಸಾದ ತಗೊಂಡು ಬಂದು ಫಾದರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಫಾದರ್ ಏನೋ ಹೇಳ್ತಾ ಇದ್ರು, ನನಗೂ ಸರಿಯಾಗಿ ಕೇಳಿಸ್ಲಿಲ್ಲ. ಸ್ಪೀಕರ್ ಸರಿ ಇರಲಿಲ್ಲ ಅನ್ಕೊಳ್ತೀನಿ. ಅಥವಾ ಅದ್ಯಾವುದೋ ಪಕ್ಕದಲ್ಲಿ ಮಗು ಅಳ್ತಾ ಇತ್ತು, ಇಲ್ಲ ಸ್ವಲ್ಪ ಮನೇಲಿ ಗಲಾಟೆ, ನನ್ನ ಗಂಡ ಬೈದ್ಬಿಟ್ಟಿದ್ರು ಅಥವಾ ನನ್ನ ಹೆಂಡತಿ ಬೈದ್ಬಿಟ್ಟಿದ್ರು, ನಾನು ಆಲೋಚನೆಯಲ್ಲಿದ್ದೆ. ಅಯ್ಯೋ, ಅದೆಲ್ಲ ಯಾರು ಕೇಳಿಸ್ಕೊತಾರೆ? ಹೋಗ್ಬೇಕಾದ್ರೆ ಚರ್ಚಿಗೆ ಬಂದ್ವಾ, ಪರಮಪ್ರಸಾದ ತೊಗೊಂಡ್ವಾ, ಇವಾಗ ಏನು 1-2 kg ಚಿಕನ್ ತೊಗೊಂಡೋಗಿ ತಿಂದ್ಬಿಟ್ಟು ಮಲ್ಕೊತೀವಿ ಅಷ್ಟೇ ಅಲ್ವಾ? ಹೌದಾ? ಕರೆಕ್ಟಾ? ಒಂದು ಸತ್ಯ ತಿಳ್ಕೊಳ್ಳಿ, ನಾವು ಜೀವಂತವಾಗಿದ್ದಾಗ ಚಿಕನ್ ನಾವು ಬೇಯಿಸ್ತೀವಿ, ಸತ್ತಾಗ ನಮ್ಮನ್ನ ಬೇಯಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಚಿಕನ್ನ ಬೇಯಿಸಿ ನಾವು ಒಂದೇ ದಿನದಲ್ಲಿ ತಿಂದು ಅದನ್ನ ಮುಗಿಸ್ತೀವಿ. ಆದ್ರೆ ಅಲ್ಲಿ ಆ ರೀತಿ ಅಲ್ಲ. ಆರದ ಬೆಂಕಿ ಪ್ರತಿದಿನ ಬೇಯ್ತಾ ಇರಬೇಕು. ಹೆಂಗೆ ಈ ಗ್ರಿಲ್ ಚಿಕನ್ ಸುತ್ತಾ ಇರುತ್ತಲ್ಲ, ಹಂಗೆ ಸುತ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಭಯಂಕರವಾದ ಒಂದು ರೋದನೆಯ ದಿನ. ನಾವು ಸಿದ್ಧರಾಗಬೇಕು. ದೇವರ ವಾಕ್ಯ ಎಂಬ ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ಇನ್ನೂ ಕೂಡ ಲೋಕದ ಆಚಾರ ವಿಚಾರದಲ್ಲೇ ಇದ್ಕೊಂಡು ಕ್ರಿಸ್ಮಸ್ಸು, ಈಸ್ಟರು ಅನ್ಕೊಂಡು, ಅದು ಇದು ಅನ್ಕೊಂಡು ಸಂತರುಗಳನ್ನ ಫಾಲೋ ಮಾಡಿ ಅವ್ರು ಯಾವ ರೀತಿ ಜೀವಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳಿ. ಸಂತರು ನಾಡಿಗೆ ತಿಲಕವು ಅಂತ ಬೈಬಲ್ ಹೇಳುತ್ತೆ. ಸಂತರುಗಳ ಬಗ್ಗೆ ಧ್ಯಾನ ಮಾಡಿ ಅವ್ರು ಯಾವ ರೀತಿ ಜೀವಿಸಿದ್ರು, ಅವ್ರು ಏನನ್ನ ತ್ಯಜಿಸಿದ್ರು, ಏನನ್ನ ಪಡ್ಕೊಂಡ್ರು, ಏನ್ ಮಾಡಿದ್ರು ನೋಡಿ. ಇವ್ರು ಸಂತ ಪೌಲರು ಹೇಳ್ತಾರೆ ನೋಡಿ, ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಫಿಲಿಪಿಯರಿಗೆ ಬರೆದ ಪತ್ರಕ್ಕೆ ಹೋಗೋಣ. ಅಲ್ಲಿ ಸಂತ ಪೌಲರು ಹೇಳ್ತಾರೆ, 3ನೇ ಅಧ್ಯಾಯ ವಾಕ್ಯ 8 ಓದೋಣ. ವಾಕ್ಯ 8. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು
ಮನದಟ್ಟಾಗಿರುವುದರಿಂದ ಆ, ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನೂ ಕಸವೆಂದೇ ಪರಿಗಣಿಸುತ್ತೇನೆ. ನೋಡಿ, ಇಷ್ಟು ದೊಡ್ಡ ಶ್ರೀಮಂತನಾದಂತಹ ಸಂತ ಪೌಲರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳುವುದಕ್ಕಿಂತ ಉತ್ಕೃಷ್ಟವಾದದ್ದು ಯಾವುದು ಈ ಭೂಮಿಯಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. 14 ಪುಸ್ತಕಗಳನ್ನ ಬರೆದವರು, ಅಷ್ಟು ದೊಡ್ಡ ಜ್ಞಾನಿಯೇ ಹೇಳ್ತಾ ಇದ್ದಾರೆ ಯಾವುದು ಇಲ್ಲ, ಯೇಸು ಕ್ರಿಸ್ತರನ್ನ ನಾವು ಅರಿತುಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಏನೂ ಗೊತ್ತಿಲ್ಲದ ನಾವು ಹೇಳ್ತೀವಿ ಬರೋ ತಿಂಗಳು ನೋಡೋಣ ಬಿಡಪ್ಪ, ಬರೋ ತಿಂಗಳು ನೋಡೋಣ, ಈ ತಿಂಗಳು ಸ್ವಲ್ಪ ದುಡ್ಡು ಶೇಖರಣೆ ಮಾಡಿ ಏನು ಮಾಡೋಣ, ಏನು ಮಾಡೋಣ, ಏನಾದರೂ ಒಂದು ಆಸ್ತಿ ಮಾಡಿಡೋಣ. ಹೆಂಡ್ತಿ ಹೇಳ್ತಾಳೆ, ರೀ ಸ್ವಲ್ಪ ದುಡ್ಡು ಶೇಖರಣೆ ಮಾಡಿಡಿ, ನನಗೊಂದು ಬಳೆ ಕೊಡಿಸ್ರಿ ಅಥವಾ ಚೈನ್ ಕೊಡಿಸ್ರಿ. ಗಂಡ ಹೇಳ್ತಾನೆ, ಇಲ್ಲ ಕಣೆ, ಈ ಸರಿ ನಾನು ಸ್ವಲ್ಪ ಬ್ರಾಸ್ಲೆಟ್ ಮಾಡ್ಕೊಳ್ತೀನಿ, ಓಕೆ ಮಕ್ಕಳಿಗೆ ಏನಾದ್ರು ಮಾಡೋಣ ಕಣ್ರಿ. ಈ ಆಲೋಚನೆ ಇದ್ದಾಗ ಕುಟುಂಬ ಸಮೇತವಾಗಿ ಚಿಕನ್ ಫ್ರೈ ಆಗಿಬಿಡ್ತೀವಿ, ಕುಟುಂಬ ಸಮೇತವಾಗಿ ಚಿಕನ್ ಫ್ರೈ ಆಗೋಗ್ತೀವಿ. ಆಗ ನಮಗನ್ಸುತ್ತೆ, ಅಯ್ಯಯ್ಯೋ ಅವತ್ತು ದಿನ ಯೇಸು ಸ್ವಾಮಿ 20 ವರ್ಷಗಳ ಕಾಲ ನನಗೆ ಬಿತ್ತನೆ ಮಾಡಿದ್ರು, 20 ವರ್ಷಗಳ ಕಾಲ ಸತ್ಯ ತಿಳ್ಕೊಳ್ಳೋಕ್ಕೆ ನನಗೆ ಸಮಯ ಕೊಟ್ಟರು, ಆದರೂ ನಾನು ತಿಳ್ಕೊಳ್ಳಿಲ್ಲ, ನಾನು ಮೂರ್ಖನಾಗಿ ಜೀವಿಸ್ಬಿಟ್ಟೆ. ನೋಡಿ, ಆ ಬ್ರದರ್ ಹೇಳಿದ್ರು, ಈ ಬ್ರದರ್ ತಿಳಿಸ್ಕೊಟ್ರು, ಅವರೆಲ್ಲ ಎಲ್ಲಿರ್ತಾರಾಗ? ಅವರು ಕೂಡ ಬೆಂಕಿಲೇ ಇರ್ತಾರೆ. ಯಾಕೆ? ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಬೋಧಿಸುವವರು ನರಕದ ಪಾಲಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ದೇವರು ಬಿತ್ತುವ ಆ ವಾಕ್ಯಗಳು, ಜೀವವುಳ್ಳ ವಾಕ್ಯಗಳನ್ನು ನಾವು ಆಳವಾಗಿ ಸ್ವೀಕಾರ ಮಾಡಿಕೊಂಡು, ಅದಕ್ಕೆ ತೇವಾಂಶ ಇರುವಂತೆ ನೋಡಿಕೊಂಡು, ಆ ವಾಕ್ಯಗಳು ಆಳವಾಗಿ ಬೇರು ಬಿಡುವಂತೆ ನಾವು ಅದನ್ನು ಏನು ಮಾಡಬೇಕು? ಬೆಳೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. 20 ವರ್ಷ ಹೆಂಗೆ ಬದುಕಿದ್ವೋ ಇನ್ನು 20 ವರ್ಷ ಹಂಗೆ ಬದುಕ್ತೀವಿ, ಕೊನೆಗೆ ಒಂದು ದಿನ ಖಾಲಿ. ಹೌದಾ? ಯೇಸು ಸ್ವಾಮಿ ಹೇಳಿದ್ರು, ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಹೇಳಿದ್ರು, ನೀನು ಪರಲೋಕದ ಬ್ಯಾಂಕಲ್ಲಿ ದುಡ್ಡು ಹಾಕಿಡು ಅಂತ ಹೇಳಿದ್ರು. ನೀನು ಪರಲೋಕದ ಬ್ಯಾಂಕಲ್ಲಿ ದುಡ್ಡು ಹಾಕಿಡು. ಎಸ್, ನಾವಿಲ್ಲಿ ಮರಣ ಹೊಂದುತ್ತೀವಿ. 6ನೇ ಅಧ್ಯಾಯದಲ್ಲಿ ಹೇಳಿದ್ರು, 6ನೇ ಅಧ್ಯಾಯ ವಾಕ್ಯ 19, 20, 21 ಹೇಳಿದ್ರು, ಪರಲೋಕದ ಬ್ಯಾಂಕಲ್ಲಿ ದುಡ್ಡು ಇಡು ಅಂತ ಹೇಳಿದ್ರು. ನಾವಿಲ್ಲಿ ಮರಣ ಹೊಂದುತ್ತೀವಿ, ಬರೀ ವಿತೌಟ್ ಬ್ಯಾಲೆನ್ಸ್ ಅಲ್ಲಿ ಪರಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ. ಮತ್ತೆ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ತಳ್ತಾರೆ ಕೆಳಗಡೆ, ಅಲ್ವಾ? ಹೌದಾ? ಈಗ ಭೂಲೋಕದ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ನೀವು ಒಳಗಡೆ ಸೇರಿಸಲ್ಲ. ಮೋತಿ ಸಿಸ್ಟರ್, ನಿಮ್ ಬ್ಯಾಂಕಲ್ಲಿ ಸೇರಿಸ್ತಾರ ಅಕೌಂಟ್ ಇಲ್ಲ ಅಂದ್ರೆ? ಸೇರಿಸಲ್ಲ. ಮತ್ತೆ ಪರಲೋಕದ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂದ್ರೆ, ಯೇಸು ಸ್ವಾಮಿ ಹೇಳಿದ ಮೇಲೂ ಅಕೌಂಟ್ ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹೆಂಗ್ ಸೇರಿಸ್ತಾರೆ? ಸೇರ್ಸಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಹಳ ಎಚ್ಚೆತ್ತುಕೊಳ್ಳೋಣ. ಲೋಕದಲ್ಲಿ ಚಿಕನ್ ತಿನ್ನೋಣ, ಇಲ್ಲ ಅಂತಲ್ಲ, ಆದರೆ ಅದಕ್ಕಂತ ಒಂದು ಸಮಯ ಕೊಟ್ಟು ತಿನ್ನೋಣ. ಇಲ್ಲಾಂದ್ರೆ ನಾವು ಗ್ರಿಲ್ ಚಿಕನ್ ಆಗ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರೋಣ. ಸಮಯ ತುಂಬ ಕಡಿಮೆ ಇದೆ. ಪ್ರಭುವಿನ ಬರುವಿಕೆ ಅತೀ ಸಮೀಪದಲ್ಲಿದೆ. ಅವ್ರು ಬರುವಷ್ಟರಲ್ಲಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.